ಸರ್ವರಿಗೂ ಯುವರ್ಸ್ ನಾಡಿಗೇರ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಆಸ್ ಎ ಟ್ರೈನರ್ ನಾನು ಅನೇಕ ಶಾಲೆಗಳಿಗೆ ಹೋಗ್ತಾ ಇರ್ತೀನಿ. ಅಲ್ಲಿ ಗಮನಿಸಿದಂಥ ಒಂದು ಅಂಶ ಏನು ಅಂದರೆ, ಸಾಮಾನ್ಯವಾಗಿ SSLC, PUC ಈ ಎಲ್ಲ ಮಕ್ಕಳಿಗೆ ಪರೀಕ್ಷೆಯ ಸಮಯ ಬಂದಾಗ ಕೆಲವರು ಡಿಸೆಂಬರ್ನಿಂದಲೇ, ಇನ್ನು ಕೆಲವರು PUC ಇದ್ರೆ ನವೆಂಬರ್ನಿಂದಲೇ, ಜನವರಿಯಿಂದ ಹೀಗೆ ಮಕ್ಕಳಿಗೆ ತುಂಬ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ. ಮಾರ್ನಿಂಗ್ ಕ್ಲಾಸ್ ಅಂತೆ, ಈವ್ನಿಂಗ್ ಕ್ಲಾಸ್ ಅಂತೆ, ಸ್ಟಡಿ ಅವರ್ಸ್ ಅಂತೆ, ಪ್ರಾಕ್ಟೀಸ್ ಟೆಸ್ಟ್ ಅಂತೆ, ಅದಂತೆ ಇದಂತೆ ಏನೇನೋ ಮಾಡಿಸ್ತಾ ಇರ್ತಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಆ ಟೀಚರ್ಸ್ ಹತ್ರ, ಆ ಶಾಲೆಯ ಮುಖ್ಯಸ್ಥರ ಹತ್ರ ಅಥವಾ ಆ ಮಕ್ಕಳ ಹತ್ರ ನೀವು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ ನಿಮಗೆ ಸಿಕ್ಕಿದೆಯಾ ಅಂತ ಕೇಳಿದ್ರೆ, ಸಿಕ್ಕಿದೆ ಅಂತ ಧೈರ್ಯವಾಗಿ ಹೇಳುವ ಶಾಲೆಗಳು ಬಹಳ ಬಹಳ ಕಡಿಮೆ. ಅಥವಾ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಫಲಿತಾಂಶ ಸಿಕ್ಕಿದೆಯಾ ಅಂತ ಕೇಳಿದ್ರೆ ಆಗ್ಲೂ ಕೂಡ ಹೌದು ಅಂತ ಹೇಳುವಂತಹ ಶಾಲೆಗಳು ತುಂಬಾ ಕಡಿಮೆ. ಒಂದು ಕಡೆ ಶಾಲೆಗಳಲ್ಲಿ ಟೀಚರ್ಸು ತುಂಬಾ ಕಷ್ಟಪಡ್ತಾ ಇದ್ದಾರೆ, ಮನೆಯಲ್ಲಿ ಪೇರೆಂಟ್ಸು ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ, ಮಕ್ಕಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹಾಗಿದ್ದಾಗಿಯೂ ಕೂಡ ಎಷ್ಟೋ ಮಕ್ಕಳಲ್ಲಿ ಅವರು ನಿರೀಕ್ಷೆ ಮಾಡಿದ, ಅವರು ಪರಿಶ್ರಮ ಪಟ್ಟ ಒಂದು ಫಲಿತಾಂಶ ಸಿಗಲ್ಲ. ಯಾಕೆ? ಇದನ್ನ ಹೇಳುವುದಕ್ಕಾಗಿಯೇ ನಾವು ಈ ಮ್ಯಾಜಿಕ್ ಆಫ್ ಸ್ಕೋರಿಂಗ್ ಅನ್ನುವಂತಹ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಮೊದಲನೇ ಸಂಚಿಕೆಯನ್ನ ಈಗಾಗಲೇ ತಾವು ನೋಡಿದಿರಿ. ಅದರ ಎರಡನೆಯ ಸಂಚಿಕೆಗೆ ನಾವು ಇವಾಗ ಹೋಗ್ತಾ ಇದ್ದೇವೆ. ಯಾವುದೇ ಪರೀಕ್ಷೆ ಇರಲಿ, ಆ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಸಾಧನೆ ಮಾಡಬೇಕಾದ್ರೆ, ಟಾಪರ್ ಆಗ್ಬೇಕು ಅಂದ್ರೆ ಬರೀ ಓದೋದಷ್ಟೇ ಅಲ್ಲ, ಬರೀ ಕಲಿಯೋದಷ್ಟೇ ಅಲ್ಲ, ಅದರ ಜೊತೆಗೆ ಮುಖ್ಯವಾಗಿ 3 ಅಂಶಗಳು ಬೇಕು ಅಂತ ನಾವು ನೋಡಿದ್ವಿ. ಮೊದಲನೇದು ಬಿಲೀಫ್, ಎರಡನೇದು ಹ್ಯಾಬಿಟ್ಸ್, ಮೂರನೇದು ಕೇಪಬಿಲಿಟೀಸ್. ಅದರಲ್ಲಿ ಬಿಲೀಫ್ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ವಿಷಯಗಳನ್ನ ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ಸುನಿಲ್ ಗವಾಸ್ಕರ್ನ ಒಂದು ಕಥೆಯನ್ನ 1983ನೇ ಇಸ್ವಿನಲ್ಲಿ ನಡೆದಂತಹ ಘಟನೆಯನ್ನ ನಾವು ನೋಡಿದ್ವಿ. ಅದನ್ನ ನೆನಪು ಮಾಡ್ಕೊಳ್ಳಿ. ಆವಾಗ ಅದರಲ್ಲಿ ಬಿಲೀಫ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿದ್ವಿ. ಸ್ವಲ್ಪ ವಿವರವಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಈಗಾಗಲೇ ಹೇಳಿದ ಹಾಗೆ ಶಾಲೆಗಳಲ್ಲಿ ತುಂಬಾ ಪರಿಶ್ರಮ ಪಡ್ತಾರೆ. ಎಲ್ಲ ಗವರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್, ಆ ಸ್ಕೂಲ್, ಈ ಸ್ಕೂಲ್ ಅಂತ ಇಲ್ಲ, ಎಲ್ಲ ಶಾಲೆಗಳಲ್ಲೂ SSLC, PUC ರಿಸಲ್ಟ್ಗೋಸ್ಕರ ತುಂಬಾ ಅವರದ್ದೇ ಆದ ಯೂನಿಕ್ ಸ್ಟೈಲ್ ಅಲ್ಲಿ ಅವರು ಪರಿಶ್ರಮ ಪಡ್ತಾರೆ. ಆದ್ರೆ ಏನಾಗ್ತಾ ಇದೆ ಅಂದ್ರೆ, ಮಕ್ಕಳ ಮನಸ್ಸಿನ ಪಾತ್ರೆ ಚಿಕ್ಕದಿದೆ. ಚಿಕ್ಕದಾಗಿರುವ ಮನಸ್ಸಿನ ಪಾತ್ರೆಗೆ ಟೀಚರ್ಸು ತುಂಬಾ ನೀರು ಸುರಿತಾ ಇದ್ದಾರೆ. ಎಷ್ಟೋ ನೀರು ವ್ಯರ್ಥ ಆಗ್ತಾ ಇದೆ ಹೊರತು ಅದರಲ್ಲಿ ತುಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಮನಸ್ಸಿನ ಪಾತ್ರೆಯನ್ನೇ ನಾವು ಮೈಂಡ್ ಸೆಟ್ ಅಥವಾ ಬಿಲೀಫ್ ಸಿಸ್ಟಮ್ ಅಂತ ಕರೆದದ್ದು. ಎಲ್ಲಿಯ ತನಕ ಒಬ್ಬ ಸ್ಟೂಡೆಂಟಿಗೆ ಮ್ಯಾಥ್ಸ್ ಅಂದ್ರೆ ಕಷ್ಟ, ನನಗೆ ಮ್ಯಾಥ್ಸ್ ಬರಲ್ಲ, ನನಗಿದು ಸಾಧ್ಯ ಇಲ್ಲ ಅನ್ನುವ ಮೈಂಡ್ ಸೆಟ್ ಅಲ್ಲಿ ಆ ಹುಡುಗ ಕೂತಿರ್ತಾನೋ, ಅಲ್ಲಿಯ ತನಕ 8 ಗಂಟೆಗಳ ಕಾಲ ಮ್ಯಾಥ್ಸ್ ಓದಿದ್ರು ಆ ಮಗು ಆ ಯಾವ ಸ್ಥಿತಿಯಲ್ಲಿತ್ತೋ ಆ ಸ್ಥಿತಿಯಿಂದ ಇನ್ನು ಟಾಪರ್ ಆಗೋದಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ಮನಸ್ಸು ಹೇಳ್ತಾ ಇರ್ತದೆ, ಇದು ನನಗಾಗಲ್ಲ, ನನಗೆ ಮ್ಯಾಥ್ಸ್ ಬರಲ್ಲ, ನನಗೆ ಇಂಗ್ಲಿಷ್ ಬರಲ್ಲ, ನಾನ್ ಟಾಪರ್ ಅಲ್ಲ, ನನಗಾಗಲ್ಲ ಅನ್ನುವ ಭಾವನೆ ಇರ್ತದೆ. ನಮಗೇನ್ ಬೇಕು? ರಿಸಲ್ಟ್ ಬೇಕು. ರಿಸಲ್ಟ್ ಎಲ್ಲಿಂದ ಬರ್ತದೆ ಅಂತ ನೋಡಿದ್ರೆ, ರಿಸಲ್ಟ್ ಬರಬೇಕು ಅಂದ್ರೆ ಏನ್ ಬೇಕು? ಆಕ್ಷನ್ ಮಾಡಬೇಕು. ಆಕ್ಷನ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರ್ತದೆ. ಆಕ್ಷನ್ ಹೇಗ್ ಮಾಡ್ತೀವಿ ಅಂತ ಕೇಳಿದ್ರೆ ನಮ್ಮ ಡಿಸಿಷನ್ ಇಂದ ಆಗುತ್ತೆ, ನಾವು ತಗೊಳ್ಳೋ ನಿರ್ಧಾರದಿಂದ ಆಗುತ್ತೆ. ಆ ಡಿಸಿಷನ್ ಹೇಗಾಗುತ್ತೆ ಅಂದ್ರೆ ನಮ್ಮ ಬಿಲೀಫ್ ಇಂದ ಆಗುತ್ತೆ. ಈ ಚಕ್ರವನ್ನ, ಈ ಏಣಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಬಿಲೀಫ್ ಹೇಗಿದೆಯೋ ಹಾಗೆ ನಮ್ಮ ಡಿಸಿಷನ್ ಹೇಗಿದೆಯೋ ಹಾಗೆ ನಮ್ಮ ಆಕ್ಷನ್ ಹೇಗಿದೆಯೋ ಹಾಗೆ ನಮ್ಮ ರಿಸಲ್ಟ್. ಹಾಗಾಗಿ ಶಾಲೆಗಳಲ್ಲಿ ಮಾಡಬೇಕಾದ ಮೊದಲನೆಯ ಕೆಲಸ ಮಕ್ಕಳ ಬಿಲೀಫ್ ಸಿಸ್ಟಮ್ ಅನ್ನ ಚೇಂಜ್ ಮಾಡುವುದು, ಬಿಲೀಫ್ ಸಿಸ್ಟಮ್ ಅನ್ನ ಸುಧಾರಿಸುವುದು. ಮೈಂಡ್ ಶಿಫ್ಟ್ ಅಂತ ಕರೀತಾರೆ. ಮೈಂಡ್ ಶಿಫ್ಟ್ ಅಂದ್ರೇನು? ಇಂಪಾಸಿಬಲ್ ಅನ್ನೋದನ್ನ ಪಾಸಿಬಲ್ ಕಡೆಗೆ ಕರ್ಕೊಂಡು ಹೋಗೋದು. ನನಗೆ ಆಗಲ್ಲ, ಐ ಕಾಂಟ್ ಅನ್ನುವುದರಿಂದ ಐ ಕ್ಯಾನ್ ಅನ್ನೋದ್ರ ಕಡೆಗೆ ಹೋಗೋದು. ನನಗಿದು ಬರಲ್ಲ ಅನ್ನುವುದರಿಂದ ಐ ವಿಲ್ ಟ್ರೈ ಅನ್ನುವುದರ ಕಡೆಗೆ ಕರ್ಕೊಂಡು ಹೋಗೋದು. ಈ ಕೆಲಸ ಎಲ್ಲಾ ಶಾಲೆಗಳಲ್ಲೂ ಆಗ್ಬೇಕಾಗಿದೆ. ಮುಖ್ಯವಾಗಿ ಅದರಲ್ಲೂ ವಿಶೇಷವಾಗಿ SSLC ಮಕ್ಕಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಟಾಪರ್ಸ್ ಅಲ್ಲಿ ಈ ಸಮಸ್ಯೆ ಅತ್ಯಂತ ಹೆಚ್ಚು ನಮಗೆ ಕಾಣಿಸುವುದು ಟಾಪರ್ಸ್ ಅಲ್ಲಿ ಬಹುತೇಕ ಮಕ್ಕಳಲ್ಲಿ, ಅವರಲ್ಲಿ ಉದಾಹರಣೆಗೆ 10 ಪ್ರಶ್ನೆಯಲ್ಲಿ 9 ಪ್ರಶ್ನೆಗೆ ಉತ್ತರ ಅವರಿಗೆ ಗೊತ್ತಿರ್ತದೆ, ಆದ್ರೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಅಂಕಗಳನ್ನ ಕಡಿಮೆ ತಗೊಂಡಂತ ಎಷ್ಟೋ ಮಕ್ಕಳ ಉದಾಹರಣೆಯನ್ನು ನಾನು ನೋಡಿದ್ದೀನಿ. ಹಾಗಾಗಿ ಮಕ್ಕಳಲ್ಲಿ ಫಲಿತಾಂಶ ಸುಧಾರಣೆ ಆಗ್ಬೇಕು ಅಂದ್ರೆ ಶಿಕ್ಷಕರಾಗ್ಲಿ, ಪೋಷಕರಾಗ್ಲಿ ಅಥವಾ ಆ ಮಗುವಾಗ್ಲಿ ಮಾಡಬೇಕಾದ ಮೊದಲನೆಯ ಕೆಲಸ ತನ್ನ ಬಿಲೀಫ್, ತನ್ನ ನಂಬಿಕೆಯನ್ನು ಬದಲಾಯಿಸಿಕೊಳ್ಳೋದು. ಒಂದು ಕಥೆಯನ್ನು ನೋಡ್ತಾ ಹೋಗೋಣ. ಒಬ್ಬ ತಂದೆಗೊಬ್ಬ ಮಗ. ತಂದೆ ಮರ ಕಡಿಯೋನು, ವುಡ್ ಕಟ್ಟರ್. ಕಾಡಿಗೆ ಹೋಗಿ ಮರ ಕಡಿತಾ ಇದ್ದ. ಅವನಿಗೆ 6 ವರ್ಷದ ಮಗ. ಅವನು
ಒಂದು ದಿವಸ ಮಗ ಹೇಳ್ತಾನೆ, ಅಪ್ಪ ನಿನ್ ಜೊತೆ ನಾನು ಬರ್ತೀನಿ ಕಾಡಿಗೆ, ಮರ ಕಡಿತಿಯಲ್ಲ ನಾನು ಬರ್ತೀನಿ ಅಂತ ಹೇಳ್ತಾನೆ. ಅಪ್ಪ ಹೇಳ್ತಾನೆ, ಬೇಡಪ್ಪ, ಕಾಡು ತುಂಬಾ ಕಷ್ಟ, ಕಲ್ಲು ಮುಳ್ಳು ಪ್ರಾಣಿ ಅದು ಇದು ಅಂತ. ಆದ್ರೂ ಮಗ ಕೇಳಲ್ಲ. ಅಪ್ಪ 6 ವರ್ಷದ ಮಗನನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಅದೇ ಮೊದಲನೇ ಬಾರಿ ಆ ಹುಡುಗ ಆ ಕಾಡಿಗೆ ಹೋಗ್ತಾ ಇರೋದು. ಕಾಡಿಗೆ ಹೋದ ತಕ್ಷಣ ಆ 6 ವರ್ಷದ ಪುಟ್ಟ ಬಾಲಕ ಓಡಿ ಹೋಗ್ತಾನೆ, ಹೋ ಅಂತ ಕೂಕೊಂಡು ಹೋಗ್ತಾನೆ. ಅವನು ಓ ಅಂತ ಕೂಕೊಂಡು ಹೋದಾಗ ಆ ಕಡೆಯಿಂದ ಹೋ ಅಂತ ಎಕೋ ಪ್ರತಿಧ್ವನಿ ಕೇಳಿಸುತ್ತೆ. ಇವನಿಗೆ ನಾನ್ ಕೂಗ್ತಾ ಇರೋದನ್ನ ಅಲ್ಲಿ ಯಾರೋ ನನಗೆ ಅಣಗಿಸ್ತಾ ಇದ್ದಾರೆ ಅಂತ ಹೇಳಿ ಆ ಹುಡುಗ ಏಯ್ ಯಾರದು ಅಂತ ಕೇಳ್ತಾನೆ. ಆ ಕಡೆಯಿಂದ ಅದು ಕೂಡ ಏಯ್ ಯಾರದು ಅಂತ ಹೇಳುತ್ತೆ. ಈ ಹುಡುಗ ಇನ್ಯಾರೋ ಇದಾರೆ ಅಂತ ಹೇಳಿ ಯಾರೋ ನಾನು ಹೇಳ್ದಂಗೆ ಹೇಳ್ತಾ ಇದೀಯಾ ಅಂತ ಆ ಹುಡುಗ ಹೇಳ್ತಾನೆ. ಮತ್ತೆ ಪುನಃ ಪ್ರತಿಧ್ವನಿ ಹಾಗೆ ಕೇಳಿಸುತ್ತೆ. ಸಿಟ್ಟು ಬರುತ್ತೆ ಆ ಹುಡುಗನಿಗೆ. ನೋಡು, ನಮ್ಮಪ್ಪಂಗೆ ಹೇಳಿ ಹೊಡಿಸ್ತೀನಿ ಅಂತ ಹೇಳ್ತಾನೆ. ಆ ಕಡೆಯಿಂದಲೂ ಅದು ನಮ್ಮಪ್ಪಂಗೆ ಹೇಳಿ ಹೊಡಿಸ್ತೀನಿ ಅಂತಾನೆ ಬರುತ್ತೆ. ಹುಡುಗ ಅಳ್ಳಿಕ್ ಶುರು ಮಾಡ್ತಾನೆ. ಅಪ್ಪನ ಹತ್ರ ಓಡುವಾಗ ಅಪ್ಪ ಅಂತ ಹಿಡ್ಕೊಳ್ತಾನೆ. ಅಪ್ಪ ಯಾರೋ ಇದ್ದಾರೆ, ನನಗೆ ಅಣಗಿಸ್ತಿದ್ದಾರೆ, ನಾನು ಹೇಳ್ದಂಗೆ ಹೇಳ್ತಾರೆ ಅಂತ ಹುಡುಗ ಹೇಳ್ತಾನೆ. ಅವಾಗ ಅವರಪ್ಪ ಕರ್ಕೊಂಡ್ ಬರ್ತಾನೆ. ನಗತಾ ಕರ್ಕೊಂಡು ಬಂದು ಹಾಯ್ ಫ್ರೆಂಡ್ ಅಂತ ಹೇಳ್ತಾನೆ. ಆ ಕಡೆಯಿಂದಲೂ ಹಾಯ್ ಫ್ರೆಂಡ್ ಅಂತ ಬರ್ತದೆ. ಚೆನ್ನಾಗಿದೀಯಾ ಅಂತ ಕೇಳ್ತಾರೆ. ಆ ಕಡೆಯಿಂದಲೂ ಚೆನ್ನಾಗಿದೀಯಾ ಅಂತ ಕೇಳ್ತಾನೆ. ಬಹಳ ಸುಂದರವಾಗಿದೀಯಾ ಅಂತ ಹೇಳಿದ್ರೆ ಬಹಳ ಸುಂದರವಾಗಿದೀಯಾ ಅಂತ ಆ ಕಡೆಯಿಂದಲೂ ಬರುತ್ತೆ. ಆಗ ಹುಡುಗ ಹೇಳ್ತಾನಂತೆ, ಇದು ಮೋಸ ಅಪ್ಪ, ನೀನ್ ದಿನಾ ಕಾಡಿಗೆ ಬರ್ತೀಯಾ, ನೀನ್ ದೊಡ್ಡವನು ಅಂತ ನೀನ್ ನೋಡಿದ ತಕ್ಷಣ ಅವ್ನು ಒಳ್ಳೆ ಮಾತಾಡ್ತಾ ಇದ್ದಾನೆ, ನಾನು ಚಿಕ್ಕ ಹುಡುಗ ಅಂತ ಹೇಳಿ ನನಗೆ ಅಣಗಿಸ್ತಾ ಇದ್ದಾನೆ ಅಂತ ಹುಡುಗ ಹೇಳ್ತಾನೆ. ನೀನ್ ಹೇಳು ಅಂತ ಹೇಳ್ತಾನೆ. ಆ ಹುಡುಗ ಹೇಳಿದಾಗಲೂ ಒಳ್ಳೆ ಮಾತೇ ಬರ್ತದೆ. ಆಗ ಅಪ್ಪ ಹೇಳ್ತಾನೆ, ಇಲ್ಲ ಮಗು, ಇದು ಪ್ರತಿಧ್ವನಿ, ಎಕೋ, ನೀನೇನ್ ಹೇಳ್ತೀಯೋ ಅದೇ ನಿನಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾನೆ. ಯಾಕೆ ಈ ಕತೆ ಹೇಳ್ತಾ ಇದೀವಿ ಅಂದ್ರೆ, ಬಹಳಷ್ಟು ಮಕ್ಕಳು ಮ್ಯಾಥ್ಸ್ ಓದ್ಲಿಕ್ಕೆ ಅಂತ ಕುತ್ಕೊಳ್ತಾರೆ. ನನಗೆ ಮ್ಯಾಥ್ಸ್ ಕಷ್ಟ, ನನಗೆ ಮ್ಯಾಥ್ಸ್ ಬರಲ್ಲ, ನನಗೆ ಆಗಲ್ಲ ಅನ್ನುವ ಮೈಂಡ್ ಸೆಟ್ ಅಲ್ಲೇ ಮ್ಯಾಥ್ಸ್ ಓದ್ತಾ ಹೋದ್ರೆ ಮ್ಯಾಥ್ಸ್ ಕೂಡ ಹೌದು ನಿಂಗೆ ಬರಲ್ಲ ಅಂತ ಹೇಳುತ್ತೆ. ಅದೇ ತರ ಎಲ್ಲಾ ಸಬ್ಜೆಕ್ಟ್ಗಳ ಹಾಗೆ. ಸೊ ಅದನ್ನೇ ನಾವು ಹೇಳ್ತಾ ಇರೋದು, ಬಿಲೀಫ್ ಸಿಸ್ಟಮ್ ಅನ್ನ ಚೇಂಜ್ ಮಾಡಬೇಕು. ಕನ್ನಡದಲ್ಲಿ ತುಂಬಾ ಸುಂದರವಾದ ಗಾದೆ ಇದೆ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿವಿದ್ಯೆ ಅಂತ. ಹಾಗಾದ್ರೆ ಒಂದು ಬ್ರಹ್ಮವಿದ್ಯೆ, ಕೋತಿವಿದ್ಯೆ ಯಾವಾಗ ಆಗುತ್ತೆ? ನಾನು ಅದರಲ್ಲಿ ತೊಡಗಿಕೊಂಡಾಗ, ನನ್ನ ಮನಸ್ಥಿತಿ ಬದಲಾದಾಗ, ನನ್ನ ಮೈಂಡ್ ಸೆಟ್ ಚೇಂಜ್ ಆದಾಗ. ಆತ್ಮೀಯರೇ, ನೀವು ಪೋಷಕರಾಗಿದ್ದಲ್ಲಿ, ನೀವು ಶಿಕ್ಷಕರಾಗಿದ್ದಲ್ಲಿ ಮೊದಲು ಮಾಡಬೇಕಾದ ಕೆಲಸ ಮೈಂಡ್ ಶಿಫ್ಟ್. ಮಕ್ಕಳ ಮನಸ್ಸನ್ನ ಬದಲಾಯಿಸೋದ್ರ ಕಡೆಗೆ ಗಮನ ಕೊಡಿ, ಸುಧಾರಿಸೋದ್ರ ಕಡೆ ಗಮನ ಕೊಡಿ, ಅದನ್ನು ಇನ್ನಷ್ಟು ಡೆವಲಪ್ ಮಾಡೋದ್ರ ಕಡೆ ಗಮನ ಕೊಡಿ. ಆ ಮಗುವಿನಲ್ಲಿರುವ ಅಸಾಧ್ಯ ಅನ್ನುವ ಭಾವನೆಯಿಂದ ತೆಗೆದು ಹಾಕಿ. ಕನ್ನಡದಲ್ಲಿ ತುಂಬಾ ಸುಂದರವಾದ ಗಾದೆ ಮಾತಿದೆ, ಹಾರ್ತೀನಿ ಅಂದ್ರೆ ಕೋಳಿ ಕೂಡ ಹಾರುತ್ತಂತೆ. ಹಾರಲ್ಲ, ಆಗಲ್ಲ ಅಂದ್ರೆ ಹದ್ದು ಕೂಡ ಹಾರ್ಲಿಕ್ಕಾಗಲ್ಲಂತೆ. ನಮ್ಮ ಎಲ್ಲ ಮಕ್ಕಳು ಅವು ಖಂಡಿತ ಹದ್ದುಗಳೇ, ಆದ್ರೆ ಹಾರ್ಲಿಕ್ಕಾಗಲ್ಲ ಅನ್ನುವ ಭಾವನೆಯಿಂದ ಕೂತು ಬಿಟ್ಟಿದ್ದಾವೆ. ಹಾಗಾಗಿ ಆ ಬಿಲೀಫ್ ಸಿಸ್ಟಮ್ ಅನ್ನು ಚೇಂಜ್ ಮಾಡೋಣ. ಹೇಗೆ ಬದಲಾಯಿಸೋದು ಇದು ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ. ಎಲ್ರಿಗೂ ಥ್ಯಾಂಕ್ಸ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಇದನ್ನು ಎಲ್ಲ ಮಕ್ಕಳಿಗೂ, ಪೋಷಕರಿಗೂ, ಶಿಕ್ಷಕರಿಗೂ ಮುಟ್ಟಿಸಿ. ಥ್ಯಾಂಕ್ ಯು.